ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಯುಗಾದಿ ಹಬ್ಬ, ವರ್ಷದ ಮೊದಲನೇ ಹಬ್ಬ. ನನ್ನ ಬ್ಲಾಗ್ ಯಾರ್ಯಾರು ನೋಡ್ತಿದ್ರೆ ಅವರೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಈ ವರ್ಷ ಈ ಹಬ್ಬದಿಂದ ಖುಷಿಯಾಗಿ ಸಂತೋಷವಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಇರೋಣ ಎಲ್ಲರೂ. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಯುಗಾದಿ ಹಬ್ಬ. ನನಗೆ ಹುಷಾರಿಲ್ಲ, ಉಸಿರಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಏನು ಎಂತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಏನಕ್ಕೆ ಈ ಥರ ಹೇಳ್ತಿದ್ದೀನಿ, ಏನು ಎಂತು ಅಂತ ಎಲ್ಲ. ಈಗ ನಾನು ಯುಗಾದಿ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹೋಗ್ತಿದ್ದೀನಿ. ಅದು ಯುಗಾದಿ ಹಬ್ಬದ ದಿವಸನೇ ಹೋಗ್ತಿದ್ದೀನಿ. ಯಾಕಂದರೆ ನೆನ್ನೆ ಹೋಗೋಣ ಮೊನ್ನೆ ಹೋಗೋಣ ಅಂದ್ಕೊಂಡೆ, ಹುಷಾರಿಲ್ಲ ಸುಸ್ತು ಸೊಂಟ, ಹಂಗಾಗಿ ಆಗಲಿಲ್ಲ. ಈಗ ಅಪ್ಪನ ಜೊತೆ ಹೋಗ್ತಾಯಿದ್ದೀನಿ ಯುಗಾದಿ ಹಬ್ಬಕ್ಕೆ ಬಟ್ಟೆ ತರೋಕ್ಕೆ. ಸಿಂಪಲಾಗಿ ತೊಗೊಂಬರ್ತೀನಿ. ವರ್ಷನೂ ಗ್ರ್ಯಾಂಡ್ ಇಕ್ಕಿ ತುಂಬ ಬೇಜಾರಾಗಿ ಹೋಗಿದೆ. ಹಂಗಾಗಿ ಸಿಂಪಲ್ಲಾಗಿ ಯೂನಿಕ್ಕಾಗಿ ಡೀಸೆಂಟಾಗಿರಲಿ ಅಂಥದ್ದೇ ತಗೊಬರ್ತೀನಿ. ಬನ್ನಿ, ಹೋಗ್ತಾ ಸಿಗೋಣ. ನಾನು ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಿಟಿ ಒಳಗೆ ನನಗೆ ಆಯ್ತಲ್ಲ, ಇಲ್ಲ ಫೀವರ್ ಇದೆ. ಹೆಂಗಪ್ಪ ವಿಡಿಯೋ ಮಾಡೋದು ಅಂದ್ಕೊಂಡೆ ಹೋಗಿದ್ದೆ ನಾನು. ಮಾಡೋಣ, ವಿಡಿಯೋ ಮಾಡಲೇಬೇಕು ಅನ್ನೋದೊಂದು ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದೆ. ಆದರೆ ಆಗಲ್ಲ ಅಂತ ಸುಮ್ಮನೆ ಆದೆ. ಆಮೇಲೆ ತೊಗೊಬಂದಿದ್ದೀನಿ ಬಟ್ಟೆನ, ತೋರಿಸ್ತೀನಿ ನೋಡಿ ಹೆಂಗಿದೆ ಈ ಬಟ್ಟೆ ಅಂತ ತೋರಿಸ್ತೀನಿ ನೋಡಿ. ಗಾಯ್ಸ್, ನಾನು ಈ ಥರ ತಂದಿದ್ದೀನಿ. ಕಾರ್ಡ್ ಸೆಟ್ಟಲ್ಲಿ ನೋಡಿದೆ, ನನಗೆ ಯಾಕೋ ಯಾವುದೂ ಅಡ್ಜಸ್ಟಿಂಗ್ ಆಗಲಿಲ್ಲ. ಕಲರ್ ಚೆನ್ನಾಗಿರಲಿಲ್ಲ. ಇದು ಆದರೂ ನಮ್ಮಪ್ಪನ ಸೆಲೆಕ್ಷನ್ ಇದು. ನಮ್ಮಪ್ಪ ಇಷ್ಟಪಟ್ಟಿರೋದು ಇದನ್ನು. ಮಗ ಚೆನ್ನಾಗಿ ಕಾಣಿಸ್ತೀಯ ತಗೋ ಅಂತ. ಇದು ಸೈಡ್ ಕಟ್ಟೆಲ್ಲ ಒಂಥರ ಆ್ಯಪಲ್ ಕಟ್ಟಿದ್ದಂಗಿದೆ. ಇದೊಂದು ನಿಂತ ಬರೋಕ್ಕೆ ನೈಟಿ. ಇದು ಇಲ್ಲೊಂದು ಸ್ವಲ್ಪ ವರ್ಕ್ ಇದೆ, ಇದು ಜೋಬು, 2 ಸೈಡ್ ಜೋಬು, ಮತ್ತು ಇದೊಂದು ಪ್ಯಾಂಟು. ವೇಲೇನಿಲ್ಲ ಇದಕ್ಕೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಇದು. ನನಗಿಂತ ನಮ್ಮ ಅಪ್ಪಂಗೆ ಇಷ್ಟ ಆಯಿತು. ಇದರ ಪ್ರೈಸ್ ಎಷ್ಟಿದೆ ಕಾಣಲ್ವೇನೋ ನೀಟಾಗಿ. 1300 ಏನೋ ಇದೆ. ನೈಟಿ ಇದು 650 ಏನೋ ಹೇಳಿದರು. ನಾನು ಲಾಸ್ಟ್ 600 ಕೊಡ್ತೀನಿ ಅಂದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗೈಸ್. ತುಂಬ ಸಾಫ್ಟ್ ಮೆಟೀರಿಯಲು, ರಫ್ ಮೆಟೀರಿಯಲ್ ಅಲ್ಲ, ಇದು ಫುಲ್ಲು ಸಾಫ್ಟ್ ಮೆಟೀರಿಯಲು. ಸೂಪರಾಗಿದೆ ಕ್ವಾಲಿಟಿ. ನಾನೇ ಕಲರ್ ಚೂಸ್ ಮಾಡ್ಕೊತೀನಿ. ಕಲರ್ ಇಷ್ಟ ಆಯ್ತಮ್ಮ? ಅಯ್ಯಪ್ಪ ಮೊಬೈಲ್ ಎರಡಾಡ್ತು. ಹಾಂ, ಸೂಪರ್ ಆಗುತ್ತೆ, ಚೆನ್ನಾಯ್ತಾ? ನಮ್ಮಮ್ಮ ಊಟ ಮಾಡಿಸ್ತಾಳೆ. ನಾನು ಹೊರಗಡೆ ಏನೂ ತಿನ್ನಲಿಲ್ಲ. ನಮ್ಮಪ್ಪ ತಿನ್ನು ಅಂತ ಹಿಂಸೆ ಕೊಡ್ತು. ಇನ್ನೇನು ತಿನ್ನ, ಬರೀ ಒಂದು ಜ್ಯೂಸ್ ಕುಡ್ಕೊಂಡು ಬಂದಿದ್ದೆ ಅಷ್ಟೇ. ಪ್ರೊಮೊಗ್ರಾನೇಟ್ ಒಂದು ಜ್ಯೂಸ್ ಕುಡ್ಕೊಂಬಿಟ್ಟು ಬಂದಿದ್ದೆ ಮನೆಗೆ. ಅಮ್ಮ ತಿನ್ನಿಸ್ತಾವೆ. ಅಮ್ಮಂಗೆ ಹೇಳ್ತೀನಿ ಬೇಗ ಸ್ನಾನ ಮಾಡಿ ಆ ಕಡಮ್ಮ ಬಟ್ಟೆನ ನೋಡ್ಬೇಕು. ಅದೇ ಯಾರು ಹೇಳು. ಯಾಕೆಂದ್ರೆ ಕುತ್ಕೊತಾರಲ್ಲ ಮನೆಯ ಬಾ ಸ್ನಾನ ಮಾಡ್ಕೊಂಡು ಏನಿಲ್ಲ, ಬಾ ಅದ್ಯಾ ಏನು ಎಣ್ಣೆ ತಿಕ್ಕಿಸ್ಕೊತೀನ ಹಬ್ಬಕ್ಕೆ? ಬಾ ಬಾ ಬಾ. ಓ, ಎಣ್ಣೆ ತಿಕ್ತಾವ್ರೆ ಅಂತೇನೇನಾ? ಬಾ ಬಾ ಬಾ. ತಿಕ್ಕಿಸ್ಕೊತೀನ ನೀನು? ಅವನು ಲವ್ ಈ ಕಡೆ ನೋಡಿ, ಇಲ್ಲಿ ತಿಕ್ಕಿಸ್ಕೊತೀಯ? ಮೂಸದ ನೋಡು, ಮೂಸದ. ಒಂಚೂರು ತಿಕ್ಕ ಹಂಗೆ ಮಕ್ಕಕ್ಕೆ. ಶುಭಾಶಯ ನಿನಗೆ, ಯುಗಾದಿ ಹಬ್ಬದ ಶುಭಾಶಯ ನಿನಗೆ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಚಿನ್ನಮ್ಮ. ಲೇ, ಎಣ್ಣೆನೆ ಬಿಡಕಣ, ಲೂಜ್ ಮೋಜನ್ ಆಯ್ತದೆ.
ಕೇಳ್ಬೇಕಾ ಹೇಳೋ ಕೂತ್ಕ ಕೂತ್ಕ ಒಯ್ ತಿಗಲ್ ನೋಡಿ ಒಯ್ ಉಯ್ ಯಪ್ಪ ಬರೋಡಿಗೆ ಕೂತ್ಕ 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 ಸುಮ್ಮನೆ ಏನು ಸೌಂಡು ಆ ಏನು ಸೌಂಡು ಅಂತ ನನ್ನ ಮಗನೇ ಗಾಯ್ಸ್, ನನಗೆ ಈ ವರ್ಷ ಎಣ್ಣೆ ಹಚ್ಚಿರೋದು ನಮ್ಮಪ್ಪ. ನಾನು ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪಂಗೆ ಬಟ್ಟೆ ತಂದಿದ್ದು, ಚಡ್ಡಿ ಬನಿ ಅಂತ ತಂದಿದ್ದೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ. ಅದೇನು ನಾರ್ಮಲ್ ಅಲ್ವಾ ಅಂತ ಸುಮ್ಮನೆ ಅದೇ. ಆಮೇಲೆ ಅಯ್ಯೋ ನಾನು ಆ್ಯಡ್ ಮಾಡಬೇಕಾಗಿತ್ತಲ್ವ ಕ್ಲಿಪ್ಪಿಂಗ್ಸ್ ಅಂದ್ಕೊಂಡೆ. ಈಗ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾ ಅಪ್ಪಂಗೆ ನಿತ್ತಂಗೆ ಎಲ್ಲ ಚಡ್ಡಿ ಬನಿಯಾನು ಮತ್ತು ಹೊಸ ಪ್ಯಾಂಟು. ಗೈಸ್, ನಾನು ಸ್ನಾನ ಮಾಡಿ ರೆಡಿಯಾಗಿ ಬಟ್ಟೆ ಹಾಕೊಂಡು ಬರೋ ಹೊತ್ತಿಗೆ ನಮ್ಮಪ್ಪ ದೇವಸ್ಥಾನ ಫುಲ್ಲು ನೀಟಾಗಿ ಹೂ ಮುಡಿಸಿ ಕಳಸ ಇಟ್ಟು ಬೇವು ಬೆಲ್ಲ ಎಲ್ಲನೂ ಪಪ್ಪ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ರು. ನೀನೇ ಬಂದು ದೀಪ ಹಚ್ಚಬೇಕು ಮಗ ಅಂತ. ನಾನು ನೀವು ಹಚ್ಚಿ ಅಂತ ಅಷ್ಟು ಹೇಳಿದರು. ಇಲ್ಲ ಮಗ ನೀನೇ ಬಂದು ಹಚ್ಚಬೇಕು ಅಂತ ಹೇಳಿದರು. ಹಾಗಾಗಿ ನಾನೇನೋ ಹಚ್ಚಿದರೆ ಇಷ್ಟೊತ್ತಿಗೆ ಆಗೋಗಿದೆ ಪೂಜೆ ಅಂದ್ಕೊಂಡಿದ್ದೆ ಸ್ನಾನದ ಮನೇಲಿ. ಆಮೇಲೆ ಆಚೆ ಬಂದಮೇಲೆ ಇನ್ನೂ ಪೂಜೆ ಆಗಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಅಪ್ಪ ಇಲ್ಲ ಮಗನೇ ನೀನು ಮಾಡಲಿ ಅಂತ ಸುಮ್ಮನಿದ್ದೆ ಅಂತೂ ಆಮೇಲೆ ಬೇಗ ಹೊಟ್ಟೆ ಹಸ್ತಿತ್ತಲ್ಲ ಪಪ್ಪಂಗೆ. ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಹೊರಗಡೆ ಬಂದೆ. ಬೇಗ ಸ್ನಾನ ಮಾಡ್ಕೊಂಡು ಬೇಗ ಪೂಜೆ ಮಾಡೋಣ ಅಂತ. ಗೈಸ್ ನೋಡಿ, ನಮ್ಮಪ್ಪ ಈ ಥರ ಹೂವು ಮುಡಿಸಿ ಹತ್ತಿ ಹಾರ ಮುಡಿಸಿ ಪ್ರತಿಯೊಂದು ನೀಟಾಗಿ ಅಲಂಕಾರ ಮಾಡಿಟ್ಟಿದ್ರು. ಬರೀ ನಾನು ಬಂದು ದೀಪ ಹಚ್ಚಿ ಕರ್ಪೂರ ಬೆಳಗಿ ಗಂಧದ ಕಡ್ಡಿ ಬೆಳಗಬೇಕಾಗಿತ್ತು. ಅಷ್ಟೇ ಬಿಟ್ಟರೆ ಇನ್ನೇನು ನನ್ನ ಕೆಲಸ ಇರಲಿಲ್ಲ. ಎಲ್ಲ ಅವರೇ ಮಾಡಿಟ್ಟಿದ್ರು. ನಾನು ಸುಸ್ತು ಜ್ವರ ಅಂತಿದ್ನಲ್ಲ ಅಂತ. ಗಾಯ್ಸ್, ಈಗ ನಾನು ದೀಪ ಹಚ್ಚಿದ್ದೀನಿ. ಏನಿಲ್ಲ, ನಾನು ಆಗಲೇ ಹೇಳಿದ್ನಲ್ಲ ಸೇಮ್ ದೀಪ ಹಚ್ಚಬೇಕಾಗಿತ್ತು ಮತ್ತು ಕರ್ಪೂರ ಬೆಳಗಬೇಕಾಗಿತ್ತು, ಗಂಧದ ಕಡ್ಡಿ ಬೆಳಗಬೇಕಾಗಿತ್ತು ಅಷ್ಟೇ. ಇನ್ನೆಲ್ಲ ಅಪ್ಪನೇ ಮಾಡಿಟ್ಟಿದ್ರು. ದೇವ್ರ ಮನೆ ಈ ಥರ ಕಾಣಿಸ್ತಿದೆ. ಅಮ್ಮ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಟ್ರು. ಸ್ನಾನ ಮಾಡಿ ಎಲ್ಲ ಹೊಸ್ಲು ಬಾಗಿಲು ಈ ಥರ ಕಾಣಿಸ್ತಿದೆ. ನಾವು ಪುಟ್ಟದಾಗೆ ರಂಗೋಲಿ ಬಿಟ್ಟಿದ್ದು. ಯಾಕಂದರೆ ದೊಡ್ಡದಾಗಿ ರಂಗೋಲಿ ಆಗಿಬಿಡಲಿಲ್ಲ ಅಂದರೆ ನಮ್ಮ ಚಿನ್ನಮ್ಮ ಫುಲ್ಲು ಹಾಳು ಮಾಡ್ತಾನೆ. ಹಂಗಾಗಿ ನಾನೇನು ಫಿಟ್ಟಿಂಗ್ ಮಾಡಿಸ್ಕೊಂಡಿರಲಿಲ್ಲ. ಹೆಂಗಿತ್ತು ಅದೇ ಥರ ವೇರ್ ಮಾಡಿದ್ದೆ. ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ಕೊತೀನಿ. ವಡೆ ನಮ್ಮ ಅಪ್ಪಾಜಿ ವಡೆ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಇಡ್ಲಿ, ಅವರೆಕಾಳು ಸಾಂಬಾರು ಮತ್ತು ಚಿಲ್ಕವರೆಕಾಳು ಸಾರು, ಇಡ್ಲಿ, ಬೇಳೆ, ರೈಸು ಮತ್ತು ಸಬ್ಬಕ್ಕೆ ಸೊಪ್ಪು ಬೇಳೆ ಸಾಂಬಾರು ಮತ್ತು ರೈಸು, ಮುದ್ದೆ. ತಗೊಂಡು ಏನ್ ಮಾಡ್ತಾ ಇದ್ದು ಪಾನಿ ಅಲ್ಲೇ ಸರಿ ಕೀರು ನಮ್ಮ ಚಿನ್ನಮ್ಮ ಬೇರೆ ಅಡುಗೆ ಮಾಡ್ತಾವನೆ ಇಲ್ಲೆಯ. ಅಪ್ಪ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಗೈಸ್, ವರ್ಷದ ಮೊದಲನೇ ಹಬ್ಬ ಅಲ್ವಾ, ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದು. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಈಗ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಈಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.